ಸ್ನೇಹಿತರೆ, ಈ ಭಾರತದ ಇತಿಹಾಸ ನೀವು ನೋಡ್ಕೊಂಬಂದರೆ ಇದ್ರ ಮೂಲ ಸಮಸ್ಯೆ ಏನು ಗೊತ್ತಾ? ಇಲ್ಲಿ ಈ ಮೂಲ ಸಮಸ್ಯೆ ಇಲ್ಲಿರೋ ಜಾತಿವಾದ ಮತ್ತು ಇಲ್ಲಿ ಕೊಳತಿರೋ ದುರಾಸೆಯ ಮನಸ್ಥಿತಿಯ ಮನುಷ್ಯರು ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನಮ್ಮ ದೇಶದಲ್ಲಿರೋದು. ಯಾಕೆ ಗೊತ್ತಾ? ನೀವು ನೋಡಿ, ಇದು ಇತ್ತೀಚೆಗೆ ನೀವು 1.5-2 ವರ್ಷದಿಂದ ಈಚೆಗೆ ಸ್ವಲ್ಪ ಈ ಧರ್ಮದ ಬಗ್ಗೆ ಮತ್ತು ರಿಲಿಜನ್ ಹೆಸರು ಹೇಳ್ಕೊಂಡು ರಾಜಕೀಯಗಳು ಎಲ್ಲ ಜಾಸ್ತಿ ಆಗಿದ್ದಾವೆ. ಇದರ ಪರಿಣಾಮ ಯೂಟ್ಯೂಬಲ್ಲಿ ಕಾಂಗ್ರೆಸ್ ಗಿಡಗಳು ಬೆಳೆದಂಗೆ ಯೂಟ್ಯೂಬ್ ಚಾನಲ್ಗಳು ಬೆಳೆದಿದ್ದಾವೆ. ಎಲ್ಲ ಡಿಸ್ಕಷನ್ನು, ಎಲ್ಲ ಕೆಲಸಕ್ಕೆ ಬರ್ದಿರೋ ವಿಷಯಗಳು ಡಿಸ್ಕಷನ್ನು. ಏನು ಡಿಸ್ಕಷನ್? ಅಂಬೇಡ್ಕರ್ ಬಗ್ಗೆ ಡಿಸ್ಕಷನ್ ಕೇಳ್ತೀರಾ, ಬುದ್ಧನ ಬಗ್ಗೆ ಕೇಳ್ತೀರಾ, ಕೃಷ್ಣನ ಬಗ್ಗೆ ಕೇಳ್ತೀರಾ, ರಾಮಾಯಣದ ಬಗ್ಗೆ ಕೇಳ್ತೀರಾ, ಮಹಾಭಾರತದ ಬಗ್ಗೆ ಕೇಳ್ತೀರಾ, ಎಲ್ಲ ಡಿಸ್ಕಷನ್ನು. ಆದರೆ ಯಾವ ದರಿದ್ರದವು ಕೂಡ ಇವತ್ತು ಪ್ರೆಸೆಂಟ್ಗೆ ಏನು ಬೇಕು ಅಂತ ಮಾತಾಡೋಲ್ಲ. ಇದೇ ಭಾರತದ ಸಮಸ್ಯೆ. ಈ ಸಮಸ್ಯೆನ ಯಾವನ ಅರ್ಥ ಮಾಡ್ಕೊತಾನ ಅವನಿಗೆ ಭಾರತದಲ್ಲಿ ಇದ್ದ ಸಮಸ್ಯೆ ಹಿಂದೆ ಇತಿಹಾಸ ಮುಂದೆ ಫ್ಯೂಚರ್ ಪಾಸ್ಟ್ ಎಲ್ಲ ಗೊತ್ತಾಗ್ಬಿಡ್ತದೆ. ಯಾಕೆ ಗೊತ್ತಾ? ಇಷ್ಟೆಲ್ಲ ಮಾತಾಡಿ ತೀರಿಸ್ಕೊತಾರಲ್ಲ ಇವರು. ಇವತ್ತಿನ ಸಾಮಾಜಿಕ ವ್ಯವಸ್ಥೆ ಇಷ್ಟೆಲ್ಲ ಅವ್ರ ಬಗ್ಗೆ ಹೇಳ್ತಾರೆ, ಇವ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಸರಿ ಇಲ್ಲ, ಅದು ಸರಿ ಇಲ್ಲ, ಕೃಷ್ಣಂದು ಅದಿತ್ತಂತೆ, ಕೃಷ್ಣಂದು ಇದಿತ್ತಂತೆ, ಬಸವಣ್ಣ ಅವ್ರಿಗೆ ಇರಲಿಲ್ವಂತೆ, ಬಸವಣ್ಣ ಅನ್ನೋದೆಲ್ಲ ಕಾಲ್ಪನಿಕ ಬಂತೆ, ಬುದ್ಧ ಕಾಲ್ಪನಿಕ ಅಂತ ಹೇಳ್ತಾ ಇಲ್ಲ ಕೆಲವರು ಸದ್ಯಕ್ಕೆ. ಯಾಕೆಂದರೆ ಅದನ್ನು ಸ್ವಲ್ಪ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗೋದನ್ನು ಚೆನ್ನಾಗಿ ಹಿಡ್ಕೊಂಡವ್ರೆ. ಯಾಕೆಂದರೆ ಅದನ್ನು ಅದು ಇಲ್ಲ ಅಂತ ಅದು ಕಾಲ್ಪನಿಕ ಅಂತ ಪ್ರೂವ್ ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಬುದ್ಧರದು ಪ್ರವಚನ ಹೆಂಗಿದ್ರೆ ಪ್ರೆಸೆಂಟ್ ಈ ಕ್ಷಣಕ್ಕೂ ಅದು ಅಪ್ಲಿಕೇಬಲ್ ಆಗುತ್ತೆ. ಈ ಕ್ಷಣಕ್ಕೆ ಯಾವುದೋ ಸರಿ ಅಂತ ಅನ್ಸಲ್ವೋ ಅದೆಲ್ಲ ಸುಳ್ಳು. ನನ್ನ ಮಟ್ಟಕ್ಕಂತೂ ಸುಳ್ಳೇ ಅದು. ಅದ್ರ ಅವಶ್ಯಕತೆನೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋದು ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ. ಅದು ಇವರೆಲ್ಲ ಮಾಡಿದ್ರೆ ಇದೇ ಕೆಲಸ. ಈ ಯೂಟ್ಯೂಬ್ ಚಾನಲ್ಗಳು ಇವರೆಲ್ಲ ಮಾಡ್ತಾವ್ರಲ್ಲ, ಇದೆಲ್ಲ ಟೈಮ್ ವೇಸ್ಟ್ ಕೆಲಸ. ಏನದು ಬುದ್ಧರ ಧರ್ಮ ಅಂದರೆ ಏನಂಗಾರೆ? ಈ ಕ್ಷಣದ ಸತ್ಯ ಅಂದರೆ ಏನದು? ಸ್ನೇಹಿತರೆ ನೋಡಿ, ಸಿಂಪಲ್ ಲಾಜಿಕ್ ಹೇಳ್ತೀನಿ. ನಾವೆಲ್ಲ ಬದುಕಿದ್ದೀವಲ್ವ? ಈಗ ನಾವೆಲ್ಲ ಬದುಕಿದ್ದೀವಿ ಅಂತ ಗೊತ್ತಾಗೋದು ಹೆಂಗೆ? ನಾವು ಉಸಿರಾಡ್ತಾ ಇರೋದು ಫಸ್ಟ್ ಇದೆ ತಾನೆ. ಇದು ಉಸಿರು ನಿಂತೋದ್ರೆ ಫಸ್ಟು ಡಮಾರ್ 1 ನಿಮಿಷ ಬದುಕ್ಬೋದು ಅಷ್ಟೇ ನಾವು. ಆ ಉಸಿರಿನ ಜೊತೆಗೆ ಹಾರ್ಟ್ ಏನಾರ ಕೈ ಕೊಟ್ಟರೆ ಅಲ್ಲೇ ಸೆಕೆಂಡ್ ಟಪಾರ್ ಗಾನು ಜೀವ. ಹಾರ್ಟು ಸತ್ತ ಹೆಚ್ಚು ಕಮ್ಮಿ 5-10 ನಿಮಿಷ ತನಕ ಬ್ರೈನ್ ಇನ್ನೂ ಆ್ಯಕ್ಟಿವ್ ಆಗಿರ್ತದೆ. ಬ್ರೈನ್ ಫಸ್ಟ್ ಹಾರ್ಟ್ ಸಾಯುತ್ತೆ, ಆಮೇಲೆ ಬ್ರೈನ್ ಸಾಯೋದು. ಇವಾಗ ಇದ್ರ ಮೇಲೆಲ್ಲ ಈ ವಿಜ್ಞಾನದಲ್ಲಿ ಸ್ಟಡಿಗಳು ನಡೀತಾ ಇದ್ದಾವೆ. ಹಾಗೆ ಉಸಿರಾಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಕ್ಷಣದ ಸತ್ಯ. ಬುದ್ಧರ ಸತ್ಯವೂ ಅಷ್ಟೇ ಸತ್ಯ. ಬುದ್ಧರು ಹೇಳಿದಂಥ ಧರ್ಮ ಪ್ರವಚನ ಏನಿತ್ತದು, ಅದು ಬೌದ್ಧ ಧರ್ಮನೂ ಅಲ್ಲ, ಬುದ್ಧಿಸಮೂ ಅಲ್ಲ. ಅವ್ರು ಹೇಳಿದ್ದು ಇಡೀ ವಿಶ್ವದ ಸತ್ಯ, ಇಡೀ ಪ್ರಪಂಚದ ಸತ್ಯ, ಇಡೀ ಯೂನಿವರ್ಸಲ್ ಟ್ರೂತ್ ಅವ್ರು ಹೇಳಿದ್ದು. ಯೂನಿವರ್ಸಲ್ ಟ್ರೂತ್ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಯೂನಿವರ್ಸಲ್ ಟ್ರೂತ್ ಇಸ್ ಯೂನಿವರ್ಸಲ್. ಈ ಕ್ಷಣಕ್ಕೆ ಅದು ನಿಮ್ಮ ಇಸ್ಲಾಮು, ಕ್ರಿಶ್ಚಿಯನ್ನು, ಈಸಾಯಿ, ಗೋಸಾಯಿ, ಬ್ರಾಹ್ಮಣ, ಬಸವಣ್ಣ, ಲಿಂಗಾಯತ, ವೀರಶೈವ, ಮಾದಿಗ, SC ST, ಚಮ್ಮಾರ, ಕುಂಬಾರ, ಯಾರನ್ನ ಬೇಕಾದ್ರೂ ತೊಗೊಂಬನ್ನಿ, ಎಲ್ಲರಿಗೂ ಒಂದೇ ಅದು. ಯಾಕೆಂದರೆ ಎಲ್ಲರೂ ಆಮ್ಲಜನಕ ಒಂದೇ ಉಸಿರಾಡ್ತಿರೋದು. ಕರೆಕ್ಟ್ ತಾನೆ? ಇದು ನಿಜವಾದ ಬುದ್ಧರು ಹೇಳಿದಂಥ ಧರ್ಮ ಪ್ರವಚನ. ಈ ಧರ್ಮ ಪ್ರವಚನಗಳನ್ನ ಹೇಳ್ಕೊಂಡು ಇವತ್ತು ಆ ಕಮ್ಯುನಿಟಿ ಈಗ ಒಂದಷ್ಟು ಜನ ಕೃಷ್ಣನ ಫಾಲೋಯರ್ಸ್ಗಳು ಕೃಷ್ಣನೇ ಗ್ರೇಟು ಅಂತವ್ರೆ. ಆಯಿತು, ಕೃಷ್ಣನೇ ಗ್ರೇಟು, ಅದನ್ನು ಯಾರಿಗೆ ನೀವು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ ಕೃಷ್ಣ ಗ್ರೇಟು ಅಂತ? ಇನ್ನು ಒಂದಷ್ಟು ಜನ ಬುದ್ಧನ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಬುದ್ಧಿಸಮ್ ಅವರು ಬುದ್ಧನ ಧರ್ಮನೇ ಗ್ರೇಟು ಅಂತ. ಯಾರಿಗೆ ನೀವು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ ಬುದ್ಧ ಗ್ರೇಟು ಅಂತ? ಇನ್ನೊಂದಷ್ಟು ಜನ ನಮ್ಮದೇ ಗ್ರೇಟು, ಇಸ್ಲಾಮೇ ಗ್ರೇಟು ಅಂದ್ಬಿಟ್ಟು ಬೀದಿಲಿ ಕಲ್ಲು ಹೊಡ್ಕೊಂಡು ಬೆಂಕಿ ಎಸ್ಕೊಂಡು ಕೂತಾರೆ. ಇವ್ರು ಯಾರಿಗೆ ಪ್ರೂವ್ ಮಾಡ್ತಾವ್ರೆ ನಮ್ಮದೇ ಗ್ರೇಟು ಅಂತ? ಇನ್ನೊಂದಷ್ಟು ಜನ ಕ್ರಿಶ್ಚಿಯಾನಿಟಿ ಹೆಸರು ಹೇಳ್ಕೊಂಡು ದುಡ್ಡು ಕೊಟ್ಟು ಕನ್ವರ್ಷನ್ಗಳು ಮಾಡ್ತಾವ್ರೆ. ನನ್ನ ಮಟ್ಟಕ್ಕೆ ಇವ್ರಿಗೆಲ್ಲ ಹೋಲಿಸ್ಕೊಂಡ್ಬಿಟ್ರೆ ಕ್ರಿಶ್ಚಿಯಾನಿಟಿ ಈಸ್ ಒನ್ ಆಫ್ ದ ಬೆಸ್ಟ್ ರಿಲಿಜನ್ ಇವತ್ತು ಪ್ರೆಸೆಂಟ್ಗೆ. ಇಡೀ ಪ್ರಪಂಚದ ಪೂರ್ತಿ ಅದು ಬಂದ್ಬಿಟ್ರೆ ನನಗೆ ಇನ್ನೂ ಖುಷಿ. ಯಾಕೆ ಗೊತ್ತಾ? ಅವರು ನಮ್ಮ ಧರ್ಮ ಗ್ರೇಟು ಅಂದ್ಕೊಂಡು ಬೆಂಕಿನೂ ಹಚ್ತಾ ಇಲ್ಲ, ಕಲ್ಲು ಹೊಡಿತಾ ಇಲ್ಲ, ಅಥವಾ ಬೇರೆ ಯಾರಿಗೂ ಬಂದ್ಬಿಟ್ಟು ನಮ್ಮದೇ ಗ್ರೇಟು ಅಂತ ಬಂದ್ಬಿಟ್ಟು ಇಲ್ಲಿ ಬೇರೆಯವ್ರನ್ನೆಲ್ಲ ಹೀಯಾಳಿಸ್ಕೊಂಡು ಬಸವಣ್ಣ ಅಂಬೇಡ್ಕರ್ನೆಲ್ಲ ಹೀಯಾಳಿಸ್ಕೊಂಡು ನಾವೇ ಗ್ರೇಟು ಅಂತ ಯಾರು ಅನ್ಕೋತಾನಿಲ್ಲ. ಅವರು ಇವತ್ತಿನ ಸಮಾಜಕ್ಕೆ ಏನು ಬೇಕು? ಕಾಸು ಕೊಡ್ತಾವ್ರೆ, ಕನ್ವರ್ಷನ್ ಮಾಡ್ತಾವ್ರೆ. ಆಮೇಲೆ ಬಡವ್ರ ಮಕ್ಳಿಗೆ ಎಜುಕೇಷನ್ ಕೊಡ್ತೀವಿ ಅಂತೇಳಿ ಕನ್ವರ್ಷನ್ ಮಾಡ್ತಾವ್ರೆ. ಈ ಥರ ಆಮಿಷಗಳನ್ನ ಒಡ್ಡಿ ಕನ್ವರ್ಷನ್ ಮಾಡ್ತಾರೆ. ದಿಸ್ ಇಸ್ ಬೆಸ್ಟ್. ಯಾಕೆಂದರೆ ಇವತ್ತು ಜನಗಳಿಗೆ ತಿನ್ನೋಕ್ಕೆ ಕುಡಿಯೋಕ್ಕೆ ದುಡ್ಡಿದ್ರೇ ಇವತ್ತು ಅನ್ನ ಸಿಗೋದು, ನೀರು ಸಿಗೋದು. ಆ ಪರಿಸ್ಥಿತಿ ನಾವಿದ್ದೀವಿ. ಈ ರೀತಿ ಸಮಾಜ ಇರಬೇಕಾದ್ರೆ ನಾವು ಭಾರತೀಯರಾದಂಥವ್ರು, ಈಗ ನೀವೇನು ಹೇಳ್ತೀರಿ ಹಿಂದೂಗಳು ಪಂದುಗಳು ಅಂತ, ಇವರೆಲ್ಲ ಯಾವ ಥರ ನಾವು ಮಾಡಬೇಕಿರೋದು? ನಾವೇನು ಮಾಡಬೇಕು ಯೋಚನೆ ಮಾಡಿ ನೋಡಿ. ನಾವು ಫಸ್ಟು ಈ ಜಾತಿ ಪದ್ಧತಿನ ತೆಗಿಬೇಕು. ಈ ಜಾತಿ ಪದ್ಧತಿಯಿಂದ ಮೇಲ್ ಬರಬೇಕು. ಭಾರತೀಯರು ಅಂದರೂ ಭಾರತೀಯರೆಲ್ಲ ಒಂದೇ.
ಈ ರಿಸರ್ವೇಷನ್ ಸಿಸ್ಟಮಿಂದನೇ ಇವತ್ತು ಜಾತಿ ಪದ್ಧತಿ ಉಳ್ಕೊಂಡಿರೋದು. ಇವತ್ತು ಪ್ರೈವೇಟ್ ಸೆಕ್ಟರಲ್ಲಿ ಜಾತಿ ಪದ್ಧತಿ ಇಲ್ಲ ಇವತ್ತೆಲ್ಲವೇ. ಗೌರ್ಮೆಂಟಲ್ಲೇ ಜಾಸ್ತಿ ಇರೋದು, ರಾಜಕೀಯದವರೇ ಜಾಸ್ತಿ ತೆಗಿರಿ ಬಿಸಾಕಿ ಅದನ್ನ. ರಿಸರ್ವೇಷನ್ ಸಿಸ್ಟಮ್ ತೆಗೆದುಬಿಟ್ಟು ಈ ಜಾತಿ ಪದ್ಧತಿನ ತೆಗಿರಿ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒಂದೇ ಅಂತ ಮಾಡಿ, ಒಂದೇ ಒಂದು ಮಾಡಿ ಎಕನಾಮಿ ಬೇಸ್ಡ್ ರಿಸರ್ವೇಷನ್ ಸಿಸ್ಟಮ್ ಕೊಡಿ. ಇವತ್ತು ಬಡತನ ಇದೆ, ಇವತ್ತು ಜಾತಿಗೆ ಅಸ್ಪೃಶ್ಯತೆಗಿಂತ ಬಡತನದ ಅಸ್ಪೃಶ್ಯತೆ ಜಾಸ್ತಿ ಇದೆ. ಬಡವರು ಕೊಡಿ ರಿಸರ್ವೇಷನ್, ನಾನು ಬೇಡ ಅನ್ನಲ್ಲ. ಯಾಕೆ ನಾನು ಒಬ್ಬ ಬಡವನೇ, ನಾನು ಬಡ ರೈತ, ಕೂಲಿ ಮಾಡ್ತಿದ್ದಂಥವ್ರ ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಿ ಬೆಳೆದು ಕಷ್ಟಪಟ್ಟು ಓದಿ ಬ್ಯಾಂಕಲ್ಲಿ ಸಾಲ ತಗೊಂಡು ಇಂಜಿನಿಯರ್ ಆಗಿರೋದು ನಾನು. ಕೊಡಿ ಬಡವ್ರಿಗೆ. ಬ್ಯಾಂಕ್ ಸಾಲ ತೀರ್ಸಕ್ಕೆ 4 ವರ್ಷ ದುಡ್ದಿದ್ದೀನಿ ನಾನು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ. ಇವತ್ತು ರಿಸರ್ವೇಷನ್ ಸಿಸ್ಟಮ್ ಹೆಸರು ಹೇಳ್ಕೊಂಡು ಈ JNU ಆಮೇಲೆ ಈ ಜ್ಞಾನಭಾರತಿ ಅಂತ ಯೂನಿವರ್ಸಿಟಿಗಳಲ್ಲಿ ಕೂತ್ಕೊಂಡು ಕುಡ್ಕೊಂಡು ತಿನ್ಕೊಂಡು ಶೋಕಿ ಮಾಡ್ತಾವ್ರಲ್ಲ. ಕಾರ್ಗಳು, ಸ್ಟೂಡೆಂಟ್ಸು ಕಾರಲ್ಲಿ ಓಡಾಡ್ತಾರೆ. ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ಗಳು ಕಾರಲ್ಲಿ ಓಡಾಡ್ತಾವ್ರೆ. ಇವರು ರಿಸರ್ವೇಷನ್ ಸಿಸ್ಟಮಲ್ಲಿ ಸೀಟ್ ತೊಗೊಂಡಿರೋದು. ಇವರು ಮಾಸ್ಟರ್ ಡಿಗ್ರಿಗೆ, ಪೋಸ್ಟ್ ಗ್ರ್ಯಾಜುಯೇಷನ್ಗೆ, PhD. ಇದು ನಮ್ಮ ವ್ಯವಸ್ಥೆ. ಭಾರತ ಅಲ್ಲಿವರೆಗೂ ಈ ಜಾತಿ, ವರ್ಣ, ಈ ಅಸ್ಪೃಶ್ಯತೆ, ಈ ಷೋಡಶ ಸಂಸ್ಕಾರಗಳು ನಮ್ಮದೇ ಗ್ರೇಟು ನಿಮ್ಮದೇ ಗ್ರೇಟು ಅನ್ನೋ ಮನಸ್ಥಿತಿ. ಬಸವಣ್ಣ ಅಲ್ಲ, ಬಸವಣ್ಣಗಿಂತ ನಮ್ದು ಹಳೇದು, ಇವ್ರದ್ದು ಹಳೇದು, ಅವ್ರದ್ದು ಹಳೇದು ಅಂದ್ಕೊಂಡು ನಾವು ಗ್ರೇಟು, ನಾವು ಬ್ರಾಹ್ಮಣರು ನಾವೇ ಗ್ರೇಟು, ಈ ಮನಸ್ಥಿತಿನ ದಾಟಿ ಬರಲಿಲ್ಲ ಅಂದರೆ ಈ ದೇಶವನ್ನು ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ, ಯಾರೂ ಆಗಲ್ಲ. ನಿಮ್ಮ ಇದನ್ನು ನೀವು ನೋಡಿಕೊಂಡು ಉಣ್ಕೊಂಡು ತಿನ್ಕೊಂಡು ಒಳ್ಳೆ ಗಾಳಿ ನೀರು ಇರೋ ಜಾಗದಲ್ಲಿ ಜೀವನ ಮಾಡ್ಕೊಂಡು ಇರಿ. ಇದೊಂಥರ ಹೆಂಗೆ ಅಂದರೆ ಭಾರತ ಹೆಂಗೆ ಗೊತ್ತಾ, ಇದು ಹುಚ್ಚರ ಮದುವೆಯಲ್ಲಿ ಹುಂಡವನೇ ಜಾಣ ಅನ್ನೋ ಒಂದು ಗಾದೆ ಇದೆ ಗೊತ್ತಾ. ಅದೇನಾರ ಗಾದೆಗೆ ಸತ್ಯವಾದ ಅರ್ಥ ಏನಾರ ಇದ್ದರೆ ಇವತ್ತು ಭಾರತದ ಪರಿಸ್ಥಿತಿನೇ ಅದಕ್ಕೆ. ಭಾರತ ಒಂಥರ ಹುಚ್ಚರು ಮದುವೆ, ಹುಚ್ಚರು ಸಂತೆ. ಇಲ್ಲಿ ಉಂಡ್ಕೊಂಡು ತಿನ್ಕೊಂಡು ಓದವನೇ ಉಂಡು ಹೋದ ಕೊಂಡು ಹೋದ ಅಂತ ಈ ರಾಜಕಾರಣಿಗಳು ಇದೇ ಮಾಡ್ತಿರೋದು. ಬಟ್ ಫ್ಯಾಕ್ಟ್ ಏನು ಗೊತ್ತಾ, ಇಲ್ಲ ಇವ್ರು ಇದನ್ನು ಮಾಡ್ಕೊಂಡು ಬಂದು ಇವತ್ತು ಆ್ಯಕ್ಷನ್ ಇಲ್ಲ, ಅವರು ಇದೇ ಆ್ಯಕ್ಷನ್ ಕುಡಿತಿರೋದು. ಅವ್ರು ಬಿಡಿ ರೆಸಾರ್ಟ್ ಗಿಸಾರ್ಟ್ ಮಾಡ್ಕೊಂಡು ಕಾಡೊಳಗಡೆ ಅವ್ರಿಗಿರೋ ಅಧಿಕಾರಕ್ಕೆ ಬೇಕಾದ್ರೆ ಕಾಡೊಳಗಡೆ ಹೋಗಿ ಮನೆ ಕಟ್ಕೊಂಡು ಬಿಡ್ತಾರೆ ಅವರು. ನಮಗೂ ನಿಮ್ಗೆ ಆಯ್ತದ. ಅದಕ್ಕೆ ನಾವಿವತ್ತು ಈ ಜಾತಿ ಧರ್ಮ ಮತಾಂಧತೆಯ ವಿರುದ್ಧ ಎದ್ದು ದೇಶ ಉಳಿಸ್ಕೋಬೇಕು, ನಮ್ಮನ್ನು ಉಳಿಸ್ಕೋಬೇಕು. ದೇಶ ಉಳಿಸೋದು ಅಂದ್ರೆ ದೇಶ ಅನ್ನೋದೇನಿಲ್ಲ ಇಲ್ಲಿ. ದೇಶ ಅನ್ನೋದು ಜಸ್ಟ್ ಇಮ್ಯಾಜಿನೇಷನ್ನು. ನಿಮ್ಮ ತಲೆ ಒಳಗಿರೋ ತೆವಲು ಅಷ್ಟೇ ದೇಶ ಅನ್ನೋದು. ದೇಶ ಅನ್ನೋದು ಏನು ಕಾನ್ಸೆಪ್ಟು ಫಸ್ಟು ಅದು ಮಾಡ್ಕೊಂಡಿರೋದು ಮನುಷ್ಯನ ಮೆದುಳಲ್ಲಿ. ರಿಯಾಲಿಟಿಲಿ ದೆರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಕಂಟ್ರಿ. ಸತ್ಯ ಅಂತ ಹೋದಾಗ ಅದಿಲ್ಲ ದೇಶ ಅನ್ನೋದು. ಪ್ರಾಣಿಗಳಿಗೆ ಯಾವ ದೇಶ ಇದೆ ಅದು? ಅವಕ್ಕೆ ಎಲ್ಲಿ ಕನ್ವೀನಿಯೆಂಟ್ ಆಗಿರ್ತವೆ ಅಲ್ಲಿ ವಾಸ ಮಾಡ್ತವೆ ಪ್ರಾಣಿಗಳು. ಅವಕ್ಕೆಲ್ಲಿದೆ ದ್ವೇಷ? ದೇಶ, ಭಾಷೆ, ಒಂದೊಂದು ಹೆಸರುಗಳು ಹಿಡ್ಕೊಂಡು ನೀವೇ ವಾರ್ ಎಕ್ವಿಪ್ಮೆಂಟ್ ತಯಾರು ಮಾಡಿಕೊಂಡು ನೀವೇ ಹೊಡೆದಾಡಿ ಮಂಡ್ಯ ಮಕ್ಕಳು ನೀವೇ ಸಾಯ್ತಾ ಇದ್ದೀರಿ. ಈ ಸತ್ಯ ನಿಮ್ಗೆ ಅರ್ಥ ಆಯ್ತಾ ಇದೆ? ಜಸ್ಟ್ ಇದಕ್ಕೆ ಕಾರಣ ಎಲ್ಲ ನಾನು ನೀನು ಅನ್ನೋ 2 ಪದ. ಇವೆರಡು ನಾನು ನೀನು ಅನ್ನೋದಲ್ಲ. ಇದು ಜಸ್ಟ್ ಸೆನ್ಸ್ ಆರ್ಗನ್ಸ್ ಲೆವೆಲಲ್ಲಿ ನಾನು ನೀನು ಅಷ್ಟೇ. ಆ ಸೆನ್ಸ್ ಆರ್ಗನ್ಸ್ ಲೆವೆಲಿಂದ ದಾಟಿ ಹೋಗಿ ನಾವೆಲ್ಲ ಒಂದೇ. ನಾವೇ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀವಿ ಅಷ್ಟೇ. ಅನುಭವಿಸ್ಕೊಳ್ಳಿ. ಪ್ರಕೃತಿ ಧರ್ಮಕ್ಕೆ ಬನ್ನಿ. ಪ್ರಕೃತಿ ಧರ್ಮ ಇವತ್ತು ಬೇಕಾಗಿರೋದು ನನ್ನ ಮಟ್ಟಿಗೆ ನಾನು ಹೇಳೋ ಧರ್ಮ ಒಂದೇ. ನಿಜವಾದ ಧರ್ಮ ಅಂತ ಏನಾದ್ರು ಇದ್ದರೆ ಭೂಮಿ ಮೇಲೆ ಪ್ರೆಸೆಂಟ್ಗೆ ಪ್ರಕೃತಿ ಧರ್ಮ. ಆ ಪ್ರಕೃತಿ ಧರ್ಮದ ಮೂಲ ತತ್ವಗಳು ಏನು ಗೊತ್ತಾ? ಒಳ್ಳೆಯ ಗಾಳಿ, ಆಮ್ಲಜನಕ ಬೇಕು ಅಂದರೆ ಒಳ್ಳೆ ಮರ ನೆಡಿ. ಒಳ್ಳೆ ಮರ ನೆಟ್ಟು ಪ್ರಕೃತಿ ಉಳಿಸ್ಕೊಳ್ಳಿ. ನೀರು, ಅಂತರ್ಜಲವನ್ನು ಜಾಸ್ತಿ ಮಾಡ್ಕೊಳ್ಳಿ. ಈ ಫ್ಯಾಕ್ಟ್ರಿಗಳು ನೀರೆಲ್ಲನೂ ಬಿಡ್ತಾವ್ರಲ್ಲ, ಇವೆಲ್ಲ ಫ್ಯಾಕ್ಟ್ರಿಗಳು ಇವೆಲ್ಲ ಸ್ವಲ್ಪ ಕಡಿವಾಣ ಹಾಕಿ. ಇವೆಲ್ಲ ಕಡಿವಾಣ ಹಾಕೋದು ಹೆಂಗೆ? ಫ್ಯಾಕ್ಟ್ರಿಯವ್ರನ್ನ ಕಡಿವಾಣ ಹಾಕಿದ್ರೆ ಹಾಕಲ್ಲ. ನೀವು ಬದಲಾಗಬೇಕು. ಫಸ್ಟು ನಾವು ಬದಲಾಗಬೇಕು. ನಾವು ಉಪಯೋಗಿಸೋ ವಸ್ತುಗಳು ಸಾವಯವ ವಸ್ತುಗಳನ್ನ ಉಪಯೋಗಿಸ್ಬೇಕು. ಈ ಪ್ಲಾಸ್ಟಿಕ್ಕು ಮತ್ತು ಈ ಶೋಕಿ ಮಾಡೋಕ್ಕೆ ವರ್ಷಕ್ಕೊಂದೊಂದು ಕಾರ್ ತಗೊಳ್ಳೋದು, 3 BHK ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಕಟ್ಟೋದು, 10 ಮನೆಗಳು ಕಟ್ಬಿಟ್ಟು ಬಾಡಿಗೆ ಕೊಡೋದು, ಇದೆಲ್ಲ ಬಿಡಬೇಕು. ಕಮ್ಮಿ ಮಾಡಿ. ಇದನ್ನ ಇರೋಕ್ಕೊಂದು ಮನೆ ಬೇಕು. ಮನೆ ತಗೊಳ್ಳಿ. ನಾನು ಒಂದು ಮನೆ ತಗೊಂಡಿದ್ದೀನಿ. ಇನ್ನೇನು ಬೇಕು? ದುಡ್ಡು ಸಂಪಾದನೆ ಮಾಡ್ತಾರೆ, ಇಟ್ಕೊಳ್ಳಿ ದುಡ್ಡನ್ನ ಜೋಬಲ್ಲಿ. ದುಡ್ಡನ್ನ ಒಳ್ಳೇದಕ್ಕೆ ಬಳಸಿ. ಹಿಂಗೆ ನಾವು ಬದಲಾಗ್ದೇ ಹೊರತು ಯಾರೋ ಬಂದು ನಮ್ಮನ್ನು ಬದಲಾಯಿಸ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವೇ ಸೃಷ್ಟಿ ಮಾಡ್ಕೊಂಡಿರೋ ವ್ಯವಸ್ಥೆ ಇದು. ಇದರ ಮೂಲ ಕಾರಣಕರ್ತ ನಾನು ಒನ್ ಆಫ್ ದಿ ಕಾಂಟ್ರಿಬ್ಯೂಷನ್. ಇದಕ್ಕೆ ನಾನು ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ. ಪೊಲ್ಯೂಷನ್ನು ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ. ಯಾಕಂದ್ರೆ ನನ್ನ ಹತ್ರ ಕಾರ್ ಐತೆ. ಬಟ್ ಅದರ ಕಡಿಮೆ ಉಪಯೋಗಿಸ್ತೀನಿ. ಮುಂಚೆ ದೇವಸ್ಥಾನಕ್ಕೆ, ಬಾರ್ಗೆ ಹೋಗೋಕ್ಕೆ ಸಿಕ್ಕಿದ ಕಡೆಗೆಲ್ಲ ತಗೊಂಡೋಗ್ತಿದ್ದು. ಈಗೆಲ್ಲ ಹೆಚ್ಚು ಕಮ್ಮಿ ಈಗ ಲಾಸ್ಟು 1.5 2 ಇಯರ್ಸಲ್ಲಿ ನಾನು ನನ್ನ ಕಾರು ಹೆಚ್ಚು ಕಮ್ಮಿ ಒಂದು 2,000 ಕಿಲೋಮೀಟ್ರ್ ಓಡಿಲ್ಲ ನನ್ನ ಕಾರು. ಇದೇ ಕಾರು 2 ವರ್ಷದಿಂದ ಹಿಂದೆ ನಾನು ವರ್ಷಕ್ಕೆ ಮಿನಿಮಮ್ ಅಂದ್ರೂ 8,000ದಿಂದ 10,000 ಕಿಲೋಮೀಟ್ರ್ ಓಡಿಸುವೆ ವರ್ಷಕ್ಕೆ. 8,000 ಅಂತೂ ಮಿನಿಮಮ್ ಓಡಿಸುವೆ. ವರ್ಷಕ್ಕೊಂದು ಸರ್ವಿಸ್ ಅಂತೂ ಮಾಡಿಸ್ತಾಯಿದ್ದೆ, ಆಯಿಲ್ ಸರ್ವಿಸು. ಈಗ ಹೆಚ್ಚು ಕಮ್ಮಿ 2 ವರ್ಷ ಆಯ್ತು ನನ್ನ ಕಾಯಿಲೆ ಆಯಿಲ್ ಸರ್ವಿಸೇ ಮಾಡಿಸಿಲ್ಲ. ಈಗ ಮೊನ್ನೆ ಮಾಡಿಸಿರೋದು. ಅದೆಷ್ಟು 5,000ನೂ ಓಡಿಲ್ಲ.
ಅದು ವಿಧಿ ಇಲ್ಲ, ನಿಲ್ಸಿದ್ರು ಕೆಟ್ಟದ ಆಯಿಲ್ ಅಂದ್ಬಿಟ್ಟು ಮಾಡಿಸ್ದು. ಇದೇ ಕಾನ್ಸೆಪ್ಟ್ ಮನುಷ್ಯಂಗೆ ಅರ್ಥ ಆಗುತ್ತೆ ನೋಡಿ. ನೀವು ತಲೆನ ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಅದು ಬಾಳಿಕೆ ಬರ್ತದೆ. ಏನು ಉಪಯೋಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕೆಟ್ಟದ ಕಡೆ ಕೊಳ್ತೋಗುತ್ತದು. ಆಯಿಲ್ ಹೆಂಗೆ ನೀವು ಕಾರು ಬಿಡ್ಸೋ ಆಯಿಲ್ ಹೆಂಗೆ ಕೊಳ್ತೋಗುತ್ತೋ ಹಂಗೆ ನಿಮ್ಮ ತಲೆನೂ ಒಳ್ಳೇದಕ್ಕೆ ಉಪಯೋಗಿಸ್ತಿಲ್ಲ ಅಂದರೆ ಅದು ಕೊಳ್ತೋಗಿದೆ. ಉಪಯೋಗಿಸಿ, ಒಳ್ಳೆ ಪ್ರಕೃತಿ ನಿಯಮದ ಕಡೆ ಬನ್ನಿ.